ನೋಡಿ ಕ್ವಶನ್. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಆಸ್ ಇಂಡಿಕೇಟೆಡ್ ಆರ್ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಎ ಅಟ್ ಡೀಟಾ ಈಸ್ ಈಕ್ವಲ್ ಟು 2π/3. ಹೆಂಗೆ ಮಾಡ್ತೀರಾ ಹೇಳಿ? ಆರ್ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಏನು? ಎ. ಫಸ್ಟು ಬರ್ಕೊಳ್ಳಿ ಇದನ್ನ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆನ್ ಬೋತ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ? ಲಾಗ್ ಆಫ್ ಹೇಳಿ ಆರ್ ಇಂಟು ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಲಾಗ್ ಎ ಆಗುತ್ತೆ. ಇಲ್ಲಿ ನೋಡಿ ಲಾಗ್ ಎಮ್ ಇಂಟು ಎನ್ ಅಪ್ಲೈ ಮಾಡಬೇಕು. ಇಲ್ಲಿ ಎಮ್ ಅಂದರೆ ಆರು, ಎನ್ ಅಂದರೆ ಕಾಸ್ ಸ್ಕ್ವೇರ್ ಡೀಟಾ ಬೈ 2. ಹೇಳಿ ಲಾಗ್ ಆರ್ ಪ್ಲಸ್ ಲಾಗ್ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಏನಾಗುತ್ತೆ? ಲಾಗ್ ಎ. ಈಗ ಲಾಗ್ ಎಮ್ ಪವರ್ ಎನ್. ಇಲ್ಲಿ ಎಮ್ ಅಂದರೆ ಕಾಸ್ ಡೀಟಾ ಬೈ 2, ಎನ್ ಅಂದರೆ 2. ಹೇಳಿ ಏನಾಗುತ್ತೆ? ಲಾಗ್ ಆರ್ ಪ್ಲಸ್ 2 ಲಾಗ್ ಕಾಸ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಲಾಗ್ ಎ. ಇದು ಗೊತ್ತಾಯ್ತಲ್ವಾ? ಇದೇನು ಫಾರ್ಮುಲಾ ಬರೆಯೋದು ಬೇಕಾಗಿಲ್ಲ ಅಲ್ವಾ? ಲಾಗ್ ಯಾವುದ್ಯಾವ್ದು ಫಾರ್ಮುಲಾ ಹೇಳಿ? ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಎಮ್ ಪವರ್ ಎನ್ ಅಂದ್ರೇನು? ಎನ್ ಲಾಗ್ ಎಮ್. ಇದು ಫಾರ್ಮುಲಾ. ಈಗ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೇಳಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಈಗ ಡಿ ಬೈ ಡಿ ಡೇಟ್ ಆಫ್ ಲಾಗ್ ಆರ್ ಅಂತೂ ಗೊತ್ತು ನಿಮಗೇನು? 1/r. ಡಿ ಬೈ ಡಿ ಡೇಟ್ ಆಫ್ ಲಾಗ್ ಆರ್ಗೆ ಫಾರ್ಮುಲಾ ಹೇಳಿ 1/r ಡಿ ಆರ್ ಬೈ ಡಿ ಡೀಟಾ. ಅಂದರೆ ನೋಡಿ ಡಿ ಬೈ ಡೇಟ್ ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದರೆ 1/ಎನಿಥಿಂಗ್, ಆಮೇಲೆ ಎನಿಥಿಂಗೇ ಮಾಡಬೇಕು. ಎನಿಥಿಂಗ್ ಅಂದರೆ ಆರ್ ಇದ್ದಂಗೆ 1/r ಡಿ ಆರ್ ಬೈ ಡಿ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಡಿ ಬೈ ಡಿ ಡೇಟ್ ಆಫ್ ಲಾಗ್ ಆಫ್ ಎನಿಥಿಂಗ್ಗೆ ಫಾರ್ಮುಲಾ ಏನು? 1/ಎನಿಥಿಂಗ್ ಡಿ ಬೈ ಡಿ ಡೇಟ್ ಆಫ್ ಎನಿಥಿಂಗ್. ಗೊತ್ತಾಗ್ತಿದೆಯಲ್ವಾ? ಅದೇ ಥರ ಡಿ ಬೈ ಡಿ ಡೇಟ್ ಆಫ್ ಲಾಗ್ ಆಫ್ ಕಾಸ್ ಡೀಟಾ ಬೈ 2 ಹೇಳಿ ಡಿ ಬೈ ಡಿ ಡೇಟ್ ಆಫ್ ಲಾಗ್ ಆಫ್ ಕಾಸ್ ಡೀಟಾ ಬೈ 2ಗೆ ಫಸ್ಟ್ ಏನು ಮಾಡಬೇಕು? ಡಿ ಬೈ ಡಿ ಡೇಟ್ ಆಫ್ ಲಾಗ್ ಆಫ್ ಎನಿಥಿಂಗ್ ಏನು? 1/ಎನಿಥಿಂಗ್ ಅಂದರೆ ಇಲ್ಲಿ ಕಾಸ್ ಡೀಟಾ ಬೈ 2 ಇದ್ದಂಗೆ 1/ಕಾಸ್ ಡೀಟಾ ಬೈ 2. ಆಮೇಲೆ ಎನಿಥಿಂಗ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಬೈ ಡಿ ಡೇಟಾ ಆಫ್ ಏನು? ಕಾಸ್ ಡೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಡಿ ಬೈ ಡಿ ಡೇಟ್ ಆಫ್ ಕಾಸ್ ಆಫ್ ಎನಿಥಿಂಗ್ ಅಂದರೆ ಅದೇನಂತ ಗೊತ್ತಾಗಲಿಲ್ಲ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಇದಕ್ಕೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಡಿ ಬೈ ಡಿ ಡೇಟ್ ಆಫ್ ಕಾಸ್ ಆಫ್ ಎನಿಥಿಂಗ್ ಅಂದರೆ ಮೈನಸ್ ಸೈನ್ ಆಫ್ ಎನಿಥಿಂಗ್. ಇಲ್ಲಿ ಎನಿಥಿಂಗ್ ಅಂದ್ರೇನು? ಡೀಟಾ ಬೈ 2. ಹೇಳಿ 1/ಕಾಸ್ ಡೀಟಾ ಬೈ 2. ಕಾಸ್ ಡೀಟಾ ಬೈ 2ಗೇನು? ಮೈನಸ್ ಸೈನ್ ಡೀಟಾ ಬೈ 2. ಇಲ್ಲಿ ಎನಿಥಿಂಗ್ ಅಂದ್ರೇನು? ಡೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ? ಎನಿಥಿಂಗ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಬೈ ಡಿ ಡೇಟ್ ಆಫ್ ಕಾಸ್ ಆಫ್ ಎನಿಥಿಂಗ್ ಅಂದರೆ ಮೈನಸ್ ಸೈನ್ ಆಫ್ ಎನಿಥಿಂಗ್. ಡಿ ಬೈ ಡಿ ಡೇಟ್ ಆಫ್ ಎನಿಥಿಂಗ್. ಎನಿಥಿಂಗ್ ಅಂದರೆ ಡೀಟಾ ಬೈ 2 ಅಲ್ಲಿ. ಈಗ ಡೀಟಾ ಬೈ 2ಗೆ ಡಿಫ್ರೆನ್ಷಿಯೇಷನ್ ಏನು? 1/2 ಇಂಟು ಡೀಟಾ ಇದ್ದಂಗೆ ಅದು 1/2 ಇಂಟು ಡೀಟಾಗೆ ಡಿಫ್ರೆನ್ಷಿಯೇಷನ್ ಏನು? 1. ಅಂದರೆ ಏನು ಡಿಫ್ರೆನ್ಷಿಯೇಷನ್ ಇಲ್ಲಿ? 1/ಕಾಸ್ ಡೀಟಾ ಬೈ 2 ಆಮೇಲೆ ಮೈನಸ್ ಸೈನ್ ಡೀಟಾ ಬೈ 2 ಆಮೇಲೆ ಡೀಟಾ ಬೈ 2ಗೇನು? 1/2. ಅಂದರೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಹೇಳಿ ಲಾಗ್ ಆರ್ಗೇನು? 1/r ಡಿ ಆರ್ ಬೈ ಡಿ ಡೀಟಾ. 2 ಕಾನ್ಸ್ಟೆಂಟಾ? ಲಾಗ್ ಆಫ್ ಕಾಸ್ ಡೀಟಾ ಬೈ 2ಗೆ 1/ಕಾಸ್ ಡೀಟಾ ಬೈ 2. ಕಾಸ್ ಡೀಟಾ ಬೈ 2ಗೆ ಮೈನಸ್ ಸೈನ್ ಡೀಟಾ ಬೈ 2 ಆಮೇಲೆ ಡೀಟಾ ಬೈ 2ಗೆ ಮಾಡ್ಕೋಬೇಕು. ಡೀಟಾ ಬೈ 2ಗೆ 1/2. ಲಾಗ್ ಎಗೆ ಡಿಫ್ರೆನ್ಷಿಯೇಷನ್ 0. ಇನ್ನು ನೋಡಿ ಫಸ್ಟ್ ಏನು ಮಾಡಬೇಕು? ಲಾಗ್ ಆಫ್ಗೆ 1/ ಲಾಗ್ ಆಫ್ ಕಾಸ್ ಡೀಟಾ ಬೈ 2ಗೇನು ಡಿಫ್ರೆನ್ಷಿಯೇಷನ್? 1/ಕಾಸ್ ಡೀಟಾ ಬೈ 2. ಆಮೇಲೆ ಕಾಸ್ ಡೀಟಾ ಬೈ 2ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಸೈನ್ ಡೀಟಾ ಬೈ 2. ಆಮೇಲೆ ಫಸ್ಟು ಫುಲ್ ತೊಗೋಬೇಕು ಲಾಗ್ ಆಫ್ ಕಾಸ್ ಡೀಟಾ ಬೈ 2ಗೆ. ಮಾಡಿದ್ಮೇಲೆ ಬರೀ ಕಾಸ್ ಡೀಟಾ ಬೈ 2ಗೆ ಮಾಡಬೇಕು. ಆಮೇಲೆ ಡೀಟಾ ಬೈ 2ಗೆ ಆ ಥರ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಲಾಗ್ ಎಗೆ ಡಿಫ್ರೆನ್ಷಿಯೇಷನ್ ಏನು? 0. ಡಿ ಬೈ ಡಿ ಡೇಟ್ ಆಫ್ ಲಾಗ್ ಎ ಅಂದರೆ 0. ಈಗ ಹೇಳಿ 1/r ಡಿ ಆರ್ ಬೈ ಡಿ ಡೇಟಾ ಅಂದರೆ ಏನು? ಕಾಟ್ 5. ಈ ಟು ಕ್ಯಾನ್ಸಲ್. ಪ್ಲಸ್ ಇಂಟು ಮೈನಸ್ ಸೈನ್ ಡೀಟಾ ಬೈ 2 ಡಿವೈಡೆಡ್ ಬೈ ಕಾಸ್. ಡೈರೆಕ್ಟ್ ಬೇಕಿದ್ರೆ ಟ್ಯಾನ್ ಡೀಟಾ ಬೈ 2 ಅಂತ ಬೇಕಾದರೂ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು 0. ಈಗ ಏನಾಗುತ್ತೆ ಹೇಳಿ?
ಕಾಟ್ ಫೈ ಮೈನಸ್ ಹೇಳಿ ಸೈನ್ ಬೈ ಕಾಸ್ ಅಂದರೆ ಏನು? ಟ್ಯಾನ್ ಡೀಟಾ ಬೈ ಟು ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಈಗ ಮೈನಸ್ ಟ್ಯಾನ್ ಡೀಟಾ ಬೈ ಟು ಆ ಕಡೆ ಹೋದರೆ ಏನಾಗುತ್ತೆ? ಕಾಟ್ ಫೈ ಈಸ್ ಈಕ್ವಲ್ ಟು ಹೇಳಿ ಬರೀ ಟ್ಯಾನ್ ಡೀಟಾ ಬೈ ಟು. ಈಗ ಟ್ಯಾನ್ ಎಕ್ಸ್ ಅಂದರೆ ಫಾರ್ಮುಲಾ ಏನು? ಟ್ಯಾನ್ ಎಕ್ಸ್ ಅಂದರೆ ಕಾಟ್ಗೆ ಕನ್ವರ್ಟ್ ಮಾಡೋ ಫಾರ್ಮುಲಾ ಗೊತ್ತಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಕಾಟ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್. ಅದೇ ಮೈನಸ್ ಟ್ಯಾನ್ ಎಕ್ಸ್ ಇದ್ದರೆ ಕಾಟ್ ಆಫ್ ಪೈ ಬೈ ಟು ಪ್ಲಸ್ ಎಕ್ಸ್. ಕಾಟ್ ಎಕ್ಸ್ ಇದ್ದರೆ ಡೈರೆಕ್ಟು ಹಂಗೆ ಬಿಟ್ಬಿಡ್ಬೇಕು. ಮೈನಸ್ ಕಾಟ್ ಎಕ್ಸ್ ಇದ್ದರೆ ಕಾಟ್ ಆಫ್ ಮೈನಸ್ ಎಕ್ಸ್. 3 ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಒಂದು ಟ್ಯಾನ್ ಎಕ್ಸಿಂದ ಕಾಟ್ ಎಕ್ಸಿಗೆ ಕನ್ವರ್ಟ್ ಮಾಡೋದು, ಮೈನಸ್ ಟ್ಯಾನ್ ಎಕ್ಸಿಂದ ಕಾಟ್ಗೆ ಕನ್ವರ್ಟ್ ಮಾಡೋದು, ಮೈನಸ್ ಕಾಟಿಂದ ಕಾಟ್ಗೆ. ಆಲ್ರೆಡಿ ಕಾಟ್ ಇದ್ದರೆ ಏನೋ ಕನ್ವರ್ಟ್ ಮಾಡೋದು ಬೇಕಾಗಿರಲ್ಲ. ಹೇಳಿ ಟ್ಯಾನ್ ಎಕ್ಸ್ಗೇನು? ಅದೇ ಮೈನಸ್ ಟ್ಯಾನ್ ಎಕ್ಸ್ ಬಂದರೆ ಕಾಟ್ ಪೈ ಬೈ ಟು ಪ್ಲಸ್ ಎಕ್ಸ್ ಆಗುತ್ತೆ. ಮೈನಸ್ ಕಾಟ್ ಎಕ್ಸ್ ಬಂದರೆ ಕಾಟ್ ಆಫ್ ಮೈನಸ್ ಎಕ್ಸ್. ಇಲ್ಲಿ ಈ ಥರ ಇದಕ್ಕೆ ರಿಲೇಟೆಡ್ ಆ ಥರನೇ ಬರೋದು. ಅದು ಬಿಟ್ಟರೆ ಇನ್ನೊಂದು ಫಾರ್ಮುಲಾ ಬರುತ್ತೆ, ಯಾವುದು? 1 ಪ್ಲಸ್ ಟ್ಯಾನ್ ಎಕ್ಸ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಬಂದರೆ ಕಾಟ್ ಆಫ್ ಪೈ ಬೈ 4 ಮೈನಸ್ ಎಕ್ಸು. 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಬಂದರೆ ಕಾಟ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್. ಅದು 5 ಫಾರ್ಮುಲಾ ಗೊತ್ತಿದ್ದರೆ ಈ ಇದಾದಮೇಲೆ ಕನ್ವರ್ಟ್ ಮಾಡೋದು ಈಸಿ ಆಗಿಬಿಡುತ್ತೆ. ಈಗ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಹೇಳಿ. ಕಾಟ್ ಫೈ ಈಸ್ ಈಕ್ವಲ್ ಟು ಕಾಟ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್. ಅಂದರೆ ಇಲ್ಲಿ ಎಕ್ಸ್ ಅಂದರೆ ಡೀಟಾ ಬೈ ಟು. ಟ್ಯಾನ್ ಡೀಟಾ ಬೈ ಟು ಅಂದರೆ ಕಾಟ್ ಆಫ್ ಪೈ ಬೈ ಟು ಮೈನಸ್ ಡೀಟಾ ಬೈ ಟು. ಅಂದರೆ ಫೈ ಏನಾಯಿತು? ಪೈ ಬೈ ಟು ಮೈನಸ್ ಡೀಟಾ ಬೈ ಟು. ಇಲ್ಲಿ ಫೈಂಡ್ ಮಾಡಿ ಅಂತ ಕೇಳಿರೋದೇನು? ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ ಅಟ್ ಡೀಟಾ ಈಸ್ ಈಕ್ವಲ್ ಟು 2 ಪೈ ಬೈ 3. ಹೇಳಿ ಅಟ್ ಡೀಟಾ ಈಸ್ ಈಕ್ವಲ್ ಟು 2 ಪೈ ಬೈ 3. ಫೈ ಏನಾಗುತ್ತೆ? ಪೈ ಬೈ ಟು ಮೈನಸ್ 2 ಪೈ ಬೈ 3 ಬೈ 2. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ ನೀಟಾಗಿ. ಹೆಂಗೆ ಮಾಡ್ತೀರಾ ನೋಡ್ಕೊಳ್ಳಿ ಕ್ಯಾಲ್ಸಿಲಿ ಹೆಂಗೆ ಮಾಡೋದು ಅಂತ. ನೋಡಿ ಆನ್ ಹೊಡೆದ್ಬಿಟ್ಟು ಈ ಡಿವೈಡ್ ಹೊಡೀರಿ. ಇಲ್ಲಿ ಶಿಫ್ಟ್ ಹೊಡೆದು ಇದು ಹೊಡೀರಿ, ಪೈ ಬರುತ್ತೆ. ಕೆಳಗಡೆ ಬನ್ನಿ ಬೈ 2, ಸೈಡಿಗೆ ಬಂದು ಮೈನಸ್. ಈ ಡಿವೈಡ್ ಹೊಡೀರಿ, ಇಲ್ಲಿ 2 ಪೈ ಬೈ 3 ಹೊಡೀರಿ. 2 ಶಿಫ್ಟು ಪೈ, ಈ ಡಿವೈಡ್ ಯೂಸ್ ಮಾಡಿದ್ದಿ ಮೇಲ್ಗಡೆಗೆ ಬೈ 3 ಡಿವೈಡೆಡ್ ಬೈ 2. ಆನ್ಸರ್ ಏನು ಬಂತು? 1/6 ಪೈ ಅಥವಾ ಪೈ ಬೈ 6 ಅಂತ ಹೇಳ್ಬೋದು. ಆ ಪೈನ ಮೇಲ್ಗಡೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಆನ್ಸರ್ ಏನು? 5 ಈಸ್ ಈಕ್ವಲ್ ಟು ಏನು ಬರುತ್ತೆ? ಪೈ ಬೈ 6. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಆರ್ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಏನು? ಎ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಲಾಗ್ ಎ. ಲಾಗ್ ಆರ್ ಪ್ಲಸ್ ಲಾಗ್ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಲಾಗ್ ಎ. ಲಾಗ್ ಆರ್ ಪ್ಲಸ್ 2 ಲಾಗ್ ಕಾಸ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಏನು? ಲಾಗ್ ಎ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ ಲಾಗ್ ಆರ್ಗೇನು? 1/r dr ಬೈ ಡಿ ಡೀಟಾ. 2 ಲಾಗ್ ಆಫ್ ಕಾಸ್ ಡೀಟಾ ಬೈ 2ಗೆ 1 ಕಾಸ್ ಡೀಟಾ ಬೈ 2. ಕಾಸ್ ಡೀಟಾ ಬೈ 2ಗೆ ಮೈನಸ್ ಸೈನ್ ಡೀಟಾ ಬೈ 2 ಇಂಟು 1/2. ಲಾಗೆಗೆ 0. ಇದು ಕಾಟ್ ಫೈ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದರೆ ಏನು? ಟ್ಯಾನ್. ಮೈನಸ್ ಟ್ಯಾನ್ ಆ ಕಡೆ ಹೋದರೆ ಪ್ಲಸ್ ಟ್ಯಾನು. ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್. ಕಾಟ್ ಆಫ್ ಪೈ ಬೈ 2 ಮೈನಸ್ ಡೀಟಾ ಬೈ 2 ಆಗುತ್ತೆ. ಫೈ ಅಂದರೆ ಏನಾಗಿರುತ್ತೆ? ಪೈ ಬೈ 2 ಮೈನಸ್ ಡೀಟಾ ಬೈ 2. ಆ ಡೀಟಾ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 2 ಪೈ ಬೈ 3. ಫೈ ಈಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ 2 ಪೈ ಬೈ 3/2 ಕ್ಯಾಲ್ಸಿಲ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.